ಶ್ರೀ ಆಂಜನೇಯನು ಹನುಮಾನ್ ಶ್ರೀರಾಮಚಂದ್ರನ ಭಕ್ತನೆಂದು ಪ್ರಸಿದ್ಧನಾಗಿದ್ದ ಮಹಾಬಲಶಾಲಿ, ಬುದ್ಧಿವಂತ ಹಾಗೂ ವಿನಯಶೀಲ ವಾನರಧ್ವಜ. ಆಂಜನೇಯನು ವಾಯುದೇವನ ಮಗನು. ಅವನ ತಾಯಿ ಅಂಜನಾದೇವಿಯು ತಪಸ್ಸು ಮಾಡುವಾಗ ವಾಯುದೇವನ ಆಶೀರ್ವಾದದಿಂದ ಅವನು ಹುಟ್ಟಿದ. ಈ ಕಾರಣದಿಂದ ಅವನಿಗೆ ಆಂಜನೇಯ, ವಾಯುಪುತ್ರ, ಅಂಜನಿಸುತ ಎಂಬ ಹೆಸರುಗಳು ಪ್ರಸಿದ್ಧ. ಹನುಮಾನ್ ಬಾಲ್ಯದಲ್ಲೇ ಅನೇಕ ಅದ್ಭುತ ಶಕ್ತಿಗಳನ್ನು ತೋರಿಸಿದ. ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಅದನ್ನು ತಿನ್ನಲು ಹಾರಿದನು. ಇದರಿಂದ ದೇವತೆಗಳು ಬೆದರಿದರು. ಇಂದ್ರನು ಅವನ ಮೇಲೆ ವಜ್ರಾಯುಧ ನಡೆಸಿದಾಗ ಹನುಮಾನ್ ಬಾಯಿಗೆ ಬಡಿದು ಬೆತ್ತಲೆ ಬಿದ್ದ. ಇದರಿಂದ ಕೋಪಗೊಂಡ ವಾಯುದೇವನು ಪ್ರಪಂಚದ ಗಾಳಿಯನ್ನು ತಕ್ಷಣವೇ ಸ್ಥಗಿತಗೊಳಿಸಿದ. ದೇವತೆಗಳು ಕ್ಷಮೆ ಕೇಳಿ ಹನುಮಂತನಿಗೆ ಅನೇಕ ಆಶೀರ್ವಾದಗಳನ್ನು ನೀಡಿದರು. ಅವನು ಅಮರನೂ ಶಕ್ತಿಶಾಲಿ, ಬುದ್ಧಿವಂತನೂ ಆಗಲಿದ್ದನು. ಶ್ರೀರಾಮಚಂದ್ರನು ಸೀತಾದೇವಿಯನ್ನು ಕಿಡ್ನಾಪ್ ಮಾಡಿದ ರಾವಣನ ವಿರುದ್ಧ ಯುದ್ಧ ಮಾಡಲು ನಿರ್ಧರಿಸಿದಾಗ ಹನುಮಾನ್ ರಾಮನ ಸೇವೆಗೆ ಸೇರುವನು. ರಾಮಲಕ್ಷ್ಮಣರನ್ನು ಕಿಷ್ಕಿಂಧೆಗೆ ಕರೆತರಲು ಸುಗ್ರೀವನ ದೂತನಾಗಿ ಹನುಮಂತನು ಮೊದಲ ಬಾರಿ ರಾಮನನ್ನು ಭೇಟಿಯಾಗಿದನು. ಅಲ್ಲಿಂದ ಆರಂಭವಾದ ಭಕ್ತಿಯ ದಾರಿ ರಾಮ ಹನುಮಂತನ ಸಂಬಂಧವನ್ನು ಅವಿಚ್ಛಿನ್ನವಾಗಿಟ್ಟಿತು. ಸೀತಾದೇವಿ ಲಂಕೆಯಲ್ಲಿ ಇರುವ ಸುದ್ದಿ ಪತ್ತೆಹಚ್ಚಲು ಹನುಮಾನ್ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಅವಳನ್ನು ಪತ್ತೆಹಚ್ಚಿದನು. ಸೀತೆಗೆ ರಾಮನ ಉಂಗುರವನ್ನಿತ್ತನು ಮತ್ತು ಧೈರ್ಯ ತುಂಬಿದನು. ಆ ಬಳಿಕ ಲಂಕೆಯನ್ನು ಸುಟ್ಟುಬಿಟ್ಟು ವಾಪಸ್ ಬಂದನು. ರಾಮನು ಸೀತೆಯನ್ನ ರಾವಣನಿಂದ ಮೇಕೆದುಕೊಳ್ಳಲು ಸೇತುವೆ ನಿರ್ಮಿಸಿ ಲಂಕೆ ಯುದ್ಧಕ್ಕೆ ಹೋದನು. ಆ ಯುದ್ಧದಲ್ಲಿ ಹನುಮಾನ್ ಅನೇಕ ಸಾಹಸಗಳನ್ನು ತೋರಿದ. ಲಕ್ಷ್ಮಣನನ್ನು ರಕ್ಷಿಸಲು ಸಂಜೀವಿನಿ ಪರ್ವತವನ್ನು ಕೊಂಡುಬಂದ ಕತೆ ಪ್ರಸಿದ್ಧ. ರಾಮರಾಜ್ಯ ಆದ ನಂತರ ಹನುಮಾನ್ ರಾಮನಿಂದ ಅಂತರಾಯವಿಲ್ಲದ ಭಕ್ತಿಯನ್ನು ಕೋರಿ ಭೂಮಿಯಲ್ಲಿ ಉಳಿಯಲು ಅನುಮತಿ ಕೇಳಿದ. ರಾಮನು ಅವನಿಗೆ ಆಶೀರ್ವಾದ ನೀಡಿದನು. ಯಾವಾಗ ತನಗೀ ಹೆಸರು ಉಚ್ಚರಿಸಲಾಗುತ್ತದೋ ಅಲ್ಲಿ ಹನುಮಾನ್ ಇರುವನು. ಈ ಕಾರಣದಿಂದಲೇ ಆಂಜನೇಯನು ಚಿರಂಜೀವಿ ಎನಿಸಿಕೊಂಡನು. ಆಂಜನೇಯನು ಭಕ್ತಿಯ, ಶಕ್ತಿಯ, ಬುದ್ಧಿಯ ಹಾಗೂ ನೀತಿಯ ಪ್ರತೀಕ. ಭಾರತೀಯ ಸಂಸ್ಕೃತಿಯಲ್ಲಿ ಅವನಿಗೆ ಅಪಾರ ಗೌರವವಿದೆ. ಭಾರತದೆಲ್ಲೆಡೆ ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದಂದು ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ರಾಮನ ಕಾರ್ಯಸಿದ್ಧಿಗೆ ಅವನು ಸಮರ್ಪಿಸಿದ ಜೀವನವೇ ನಿಜವಾದ ಭಕ್ತಿಯ ಮಾದರಿ.